ದಾವಣಗೆರೆ ವಿಚಾರವಾಗಿ ಏನು ಒಂದು ಆಡಿಯೋ ಹರಿದಾಡ್ತಾ ಇದೆ ಅಥವಾ ಹರಿದಾಡಿತ್ತು, ಅದು ನಂದಲ್ಲ, ಅದು AI ಆಡಿಯೋ, AIನಿಂದ ಮಾಡಿರುವಂತಹ ಆಡಿಯೋ ಅಂತೇಳಿ ನ್ಯೂಸ್ ಫಸ್ಟ್ ಜೊತೆ ಮಾತನಾಡುವಂತಹ ಸಂದರ್ಭದಲ್ಲಿ ಮಾಜಿ ಸಚಿವ ಜಮೀರ್ ಅಹಮದ್ ಅವರು ಪ್ರತಿಕ್ರಿಯೆ ಕೊಟ್ಟಿರುವಂಥದ್ದು. ನನ್ನ ಮತ್ತು ಸಿದ್ದರಾಮಯ್ಯನವರ ನಡುವೆ ಯಾವುದೇ ರೀತಿಯ ಸಂಬಂಧ ಹಳಸಿಲ್ಲ, ಆದರೆ ಅವರ ಬಳಿ ಯಾರೋ ನನ್ನ ವಿರುದ್ಧ ಚಾಡಿಯನ್ನು ಹೇಳಿದ್ದಾರೆ. ಸಿದ್ದರಾಮಯ್ಯ ಬಳಿಯೂ ಹೋಗಿ ನಾನು ಕ್ಷಮೆಯನ್ನು ಕೇಳಿದ್ದೇನೆ. KC ವೇಣುಗೋಪಾಲ್ ಅವರು, ಸುರ್ಜೇವಾಲಾ ಅವರು, ಹಾಗೆ ಖರ್ಗೆ ಅವರ ಬಳಿಯೂ ಕೂಡ ಕ್ಷಮೆ ಕೇಳಿದ್ದೇನೆ. ಮೊದಲ ಹಂತದಲ್ಲಿ ಸಚಿವ ಸ್ಥಾನ ಸಿಗುವ ವಿಶ್ವಾಸ ಇತ್ತು, ಆದರೆ ಸಿಗಲಿಲ್ಲ. ಎರಡನೇ ಹಂತದಲ್ಲಿ ನನಗೆ ಸಿಗೋ ವಿಶ್ವಾಸ ಇದೆ. ಈ ಬಾರಿ ನಾನು ಮಿನಿಸ್ಟರ್ ಆಗ್ತೀನಿ. ಈ ವಿಸ್ತರಣೆ ಏನಾಗತ್ತಲ್ಲ ಇವತ್ತು, ಅದರಲ್ಲಿ ನಾನು ಮಿನಿಸ್ಟರ್ ಆಗುವ ನಿರೀಕ್ಷೆ ನನಗಿದೆ ಅಂತೇಳಿ ಜಮೀರ್ ಅಹಮದ್ ಖಾನ್ ಹೇಳಿದ್ದಾರೆ. ಪಕ್ಷದ ಕೆಲಸವನ್ನು ಮಾಡಿ ಅಂದರೆ ಮಾಡ್ಕೊಂಡು ಹೋಗ್ತೇನೆ. ಕಾಂಗ್ರೆಸ್ ಪಕ್ಷಕ್ಕೆ ಬಂದ ನಂತರ ಎಲ್ಲ ಅವಕಾಶಗಳು ನನಗೆ ಸಿಕ್ಕಿದೆ. ನ್ಯೂಸ್ ಫಸ್ಟ್ಗೆ ಮಾಜಿ ಸಚಿವ ಜಮೀರ್ ಅಹಮದ್ ಖಾನ್ ಹೇಳಿರುವಂಥದ್ದು. ನಮ್ಮ ಪ್ರತಿನಿಧಿ ಹರೀಶ್ BZ ಜಮೀರ್ ಅಹಮದ್ ಖಾನ್ ಅವರನ್ನು ಮಾತನಾಡಿಸಿದ್ದಾರೆ. ಅವ್ರು ಏನು ಹೇಳಿದ್ದಾರೆ ನೋಡ್ಕೊಂಡು. ಮಾಜಿ ಸಚಿವ ಜಮೀರ್ ಅಹಮದ್ ಅವರು ಕರ್ನಾಟಕದ ಕಾಂಗ್ರೆಸ್ ಮಟ್ಟಿಗೆ ಅದರಲ್ಲೂ ಕೂಡ ಅಲ್ಪಸಂಖ್ಯಾತ ಸಮುದಾಯದ ಮಟ್ಟಿಗೆ ಮಾಸ್ ಲೀಡರ್ ಆಗಿದ್ದಾರೆ ಅನ್ನುವಂಥದ್ದು ಕೂಡ ಕಾಂಗ್ರೆಸ್ ಹೈಕಮಾಂಡ್ ಕೂಡ ಒಪ್ಪಿರುವಂಥ ವಿಚಾರ. ಆದರೆ ದಾವಣಗೆರೆ ದಂಗಲ್ ಎಲ್ಲೋ ಒಂದು ಕಡೆ ಬೇರೆ ಬೇರೆ ಪರಿಸ್ಥಿತಿಗಳಿಗೆ, ಸಂದರ್ಭಗಳಿಗೆ ಸಾಕ್ಷಿ ಕೂಡ ಆಗಿದೆ. ಮೊದಲ ಹಂತದಲ್ಲಿ ಜಮೀರ್ ಅಹಮದ್ ಅವರು ಸಚಿವ ಸ್ಥಾನವನ್ನು ಅಲಂಕರಿಸ್ತಾರೆ ಅನ್ನುವಂಥ ಸಾಕಷ್ಟು ನಿರೀಕ್ಷೆ ಇತ್ತು. ಆದರೆ ಎರಡನೇ ಹಂತದಲ್ಲಾದರೂ ಸಿಗುತ್ತೆ ಅನ್ನುವಂಥ ಬಲವಾದ ವಿಶ್ವಾಸದಲ್ಲಿ ಜಮೀರ್ ಅಹಮದ್ ಅವರು ಇದ್ದಾರೆ. ಅವರ ಹತ್ರ ಒಂದಷ್ಟು ವಿಚಾರಗಳನ್ನ ಮಾತಾಡುವಂಥ ಒಂದು ಪ್ರಯತ್ನ ಮಾಡೋಣ. ಸರ್, ಈಗ ಜಮೀರ್ ಅಹಮದ್ ಅವರು ಒಂದಲ್ಲ ಒಂದು ಕಾರಣಕ್ಕೆ, ಒಂದಲ್ಲ ಒಂದು ಸಂದರ್ಭಕ್ಕೆ ಸುದ್ದಿಯಲ್ಲಿ ಇದ್ದೇ ಇರ್ತಾರೆ. ಆದರೆ ದಾವಣಗೆರೆ ಅನ್ನುವಂಥ ವಿಚಾರ ಸಹಜವಾಗಿ ಜಮೀರ್ ಅಹಮದ್ ಅವರಿಗೆ ಒಂದು ಉರುಳು ಅನ್ನೋ ರೀತಿಯಲ್ಲಿ ಆಯ್ತಾ ಅಂತ ಸಂದರ್ಭ? ಇಲ್ಲ, ತಮಗೆಲ್ಲ ಗೊತ್ತಿದ್ದಂಗೆ ಅವತ್ತು ಜೂನ್ 2ನೇ ತಾರೀಕಿಗೆ ದಿಲ್ಲಿಯಲ್ಲಿ ಮೀಟಿಂಗ್ ಆಗುವಾಗ ಒಂದು ಆಡಿಯೋ ರಿಲೀಸ್ ಆಯಿತು. ಆ ಆಡಿಯೋ ರಿಲೀಸಲ್ಲಿ ಫಸ್ಟ್ ಲಿಸ್ಟಲ್ಲೇ ನನ್ನ ಹೆಸರು ಬರ್ತದೆ ನಾನು ನಿರೀಕ್ಷೆ ಇಟ್ಕೊಂಡಿದ್ದೆ. ಅದು ಆಡಿಯೋ ರಿಲೀಸ್ ಆದಮೇಲೆ ಅದು ಹಿನ್ನಡೆ ಆಗಿರೋದು ನಿಜ. ಅದು ಎಲ್ಲರಿಗೂ ಗೊತ್ತಿರೋದು, ರಾಜ್ಯದ ಜನಕ್ಕೆ ಗೊತ್ತಿರೋದು ವಿಚಾರ ಅದು. ಅದ್ರ ಬಗ್ಗೆ ನಾನು ಅವತ್ತು ಹೇಳಿಕೆ ಕೊಟ್ಟಿದ್ದೀನಿ. ಆ ಆಡಿಯೋ ನಂದಲ್ಲ, ಯಾರೋ ಕ್ರಿಯೇಟ್ ಮಾಡಿದಾರಂತ. ಆಮೇಲೆ ಯಾರು ಆಡಿಯೋಲ್ಲಿ ಮಾತಾಡಿದ್ದಾರೆ ಸಿರಾಜ್ ಅಂತವರು, ಅವರು ಅಲ್ಲಿ ಕಂಪ್ಲೇಂಟ್ ಕೊಟ್ಟು FIR ಆಗಿಬಿಟ್ಟು ಏನೋ FSL ಕಳಿಸಿದ್ದಾರೆ. ತನಿಖೆ ನಡೀತಾ ಇದೆ, ಸತ್ಯಾಂಶ ಆಚೆ ಬರ್ತದೆ. ಆ ಇದ್ದಲ್ಲಿ ಹಿನ್ನಡೆ ಆಗಿದೆ ಅಂತ ನಾನು ಒಪ್ಕೊಳ್ತೀನಿ. ಎರಡನೇ ಪಟ್ಟಿದಲ್ಲಿ ನನ್ನ ಹೆಸರು ಬರ್ತಂತ ನಾನು ನಿರೀಕ್ಷೆ ಇಟ್ಕೊಂಡಿದ್ದೀನಿ. ಜಮೀರ್ ಅಹಮದ್ ಅವರು ಇಷ್ಟೆಲ್ಲ ಹೇಳ್ತಿದ್ದಾರೆ, ನಂದಲ್ಲ ಅದು ನಕಲಿ ಅನ್ನುವಂಥ. ಆದರೂ ಕೂಡ ತಮ್ಮ ವಿರುದ್ಧ ಷಡ್ಯಂತ್ರ ಅನ್ನುವಂಥ ನಿಮ್ಗೇನಾದ್ರೂ ಆ ಥರ ಅನ್ಸುತ್ತೆ, ಅಥವಾ ಯಾಕೆ ಒತ್ತಿ ಒತ್ತಿ ಹೇಳುವಂಥ ಒಂದು ಪ್ರಯತ್ನ? ಬಹುಶಃ ಕಾಂಗ್ರೆಸ್ನಲ್ಲಿ ಬಂದಾಗಿಂದಲೂ ಕೂಡ ಜಮೀರ್ ಅಹಮದ್ ಅವರು ಅಧಿಕಾರವನ್ನು ಅನುಭವಿಸ್ತಿದ್ದಾರೆ ಅನ್ನುವಂಥ ಮಾತ್ರ ಕೆಲವರು ಹೇಳ್ತಾನೆ ಬರ್ತಿರ್ತಾರೆ. ಜಮೀರ್ ಅಹಮದ್ ಅವರಿಗೆ ವಿಚಾರದಲ್ಲಿ ಒಂದಷ್ಟು ಅಸಹನೆ, ಆಕ್ರೋಶ ಇದೆ ಅಂತ? ಏನೂ ಆಕ್ರೋಶ ಇಲ್ಲ. ನಾನು ಹೇಳ್ತಾ ಇಲ್ಲ, ಪಕ್ಷ ಈಗ ಯಾರಿಗಾನ ಹೋಗಿ ಬಾಳಾಜು ಮಾಧ್ಯಮ ಸ್ನೇಹಿತರು ಕೇಳಿದ್ರು, ಸರ್ ನೀವೆಲ್ಲ ದಿಲ್ಲಿಯಲ್ಲಿದ್ದಾರೆ, ನೀವು ಇಲ್ಲೇ ಇದ್ದಿರಲ್ಲ ಸರ್ ಅಂದರು. ಏನು ದಿಲ್ಲಿಗೆ ಹೋದ ತಕ್ಷಣ ಮಂತ್ರಿ ಸ್ಥಾನ ಕೊಟ್ಬಿಡ್ತಾರಾ? ಅವ್ರು ಯಾರನ್ನ ದಿಲ್ಲಿಗೆ ಹೋಗೋದು ತಪ್ಪಿಲ್ಲ, ಕೇಳೋದಲ್ಲೂ ತಪ್ಪಿಲ್ಲ. ಅಂದರೆ ಯಾರು ಹೋಗಿ ಕೇಳಿದ್ರು ಕಾಂಗ್ರೆಸ್ ಪಕ್ಷದಲ್ಲಿ ಪದ್ಧತಿ ಇದೆ ಅವತ್ತಿಂದ. ಯಾರಿಗಾನ ಮಂತ್ರಿ ಸ್ಥಾನ ಮಾಡಬೇಕಾದ್ರೆ ಯಾರು ಹೋಗಿ ಕೇಳಿದ ತಕ್ಷಣ ಮಂತ್ರಿ ಸ್ಥಾನ ಕೊಡಲ್ಲ. ಅವ್ರನ್ನ ಎಲ್ಲ ಸರ್ವೆ ಮಾಡಿರ್ತಾರೆ ಅವರು. ಆ ಸರ್ವೆ ಮಾಡಿ, ಆ ಸರ್ವೆ ಹಿನ್ನೆಲೆಯಲ್ಲಿ ಯಾರು ಪಕ್ಷಕ್ಕೆ ಅನುಕೂಲ ಆಗ್ತದೆ, ಪಕ್ಷಕ್ಕಿಂತ ಹೆಚ್ಚಾಗಿ ರಾಜ್ಯದ ಜನಕ್ಕೆ ಯಾರು ಒಳ್ಳೇದು ಮಾಡೋಕ್ಕೆ ಸಾಧ್ಯ ಇದೆ ಅವ್ರು ಮಾತ್ರ ಮಂತ್ರಿ ಮಾಡೋದು. ನಾವು ಹೋಗಿ ಕೇಳಿದ ತಕ್ಷಣ ಯಾರಿಗೂ ಮಂತ್ರಿ ಮಾಡಲ್ಲ. ಈಗ ನನಗೆ 2017ರಲ್ಲಿ ನಾನು ಕಾಂಗ್ರೆಸ್ ಪಕ್ಷದಿಂದ ಜನತಾದಳ ಪಕ್ಷದಿಂದ ಕಾಂಗ್ರೆಸ್ ಬಂದೆ. ನಾನು ನಿರೀಕ್ಷೆನೇ ಇಟ್ಟಿಲ್ಲ, ಯಾರಿಗೂ ಹೋಗಿ ಕೇಳಿರಲಿಲ್ಲ. ಸಮ್ಮಿಶ್ರ ಸರ್ಕಾರ ನಾನು ಮಂತ್ರಿ ಮಾಡಿದರು. ಅದಾದಮೇಲೆ 2023ರಲ್ಲಿ ಮಂತ್ರಿ ಮಾಡಿದ್ದಾರೆ. ಈಗ 3 ವರ್ಷ ಮಂತ್ರಿಯಾಗಿ ಕೆಲಸ ಮಾಡಿದ್ದೀನಿ. ಈಗ ಇಲ್ಲಪ್ಪ 2028ರಲ್ಲಿ ಚುನಾವಣೆ ಬರ್ತದೆ, ನೀನು ಪಕ್ಷದ ಕೆಲಸ ಮಾಡಿದ್ರು ಪಕ್ಷದ ಕೆಲಸ ಮಾಡೋಕ್ಕೆ ಸಿದ್ಧ ನಾನು. ನಮ್ಮ ಪಕ್ಷ ಹೈಕಮಾಂಡ್ ಪಕ್ಷ ಮುಖ್ಯಮಂತ್ರಿ ಮಾಡಿದ್ದಾರೆ, ಮುಖ್ಯಮಂತ್ರಿ ಆಗಿದ್ದಾರೆ. ಅಲ್ಲ, ಬೆಂಬಲಿಗರು ಸಿದ್ದರಾಮಯ್ಯವರು ಮನೆಗೆ ಹೋಗಿದ್ದಂಥ ಸಂದರ್ಭದಲ್ಲಿ ನನ್ನ ಬೆನ್ನಿಗೂ ಅಂದರೆ ನನ್ನ ವಿರುದ್ಧನೇ ಕೆಲಸ ಮಾಡಿದ್ದಾರೆ ಅನ್ನುವಂಥ ಸಾಕಷ್ಟು ಆ ಒಂದು ವಿಡಿಯೋ ಕೂಡ ವೈರಲ್ ಆಯಿತು. ನನ್ನ ವಿರೋಧ ಅಂತ ಹೇಳಿಲ್ಲ, ಅವರು ಪಕ್ಷದ ವಿರೋಧ ಕೆಲಸ ಮಾಡಿ ಅವ್ರ ತಲೆ ತುಂಬಿಟ್ಟಿದ್ದಾರೆ. ಆ ಥರ ಈ ದಾವಣಗೆರೆ ಉಪಚುನಾವಣೆಯಲ್ಲಿ ನಾನು ಪಕ್ಷದ ವಿರೋಧ ಕೆಲಸ ಮಾಡಿದ್ದೀನಿ ಅಂತ ಅವ್ರ ತಲೆಯಲ್ಲಿ ತುಂಬಿಟ್ಟಿದ್ದಾರೆ. ಹಾಗಾಗಿ ಅವ್ರು ತಾನು ಹೋಗಿ ನಾನು ಕ್ಷಮೆ ಕೇಳಿದ್ದೀನಿ. ಸರ್, ನಾನು ಏನೋ ದಾವಣಗೆರೆ ವಿಚಾರದಲ್ಲಿ ನಾನು ತಪ್ಪು ಮಾಡಿದರೆ ದಯಮಾಡಿ ನಾನು ಕ್ಷಮಿಸಿ ಅಂತ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬ್ರು ತಾನು ಕ್ಷಮೆ ಕೇಳ್ಕೊಂಡಿದ್ದೀನಿ. ವೇಣುಗೋಪಾಲ್ ಅವ್ರ ತಾನು ಕ್ಷಮೆ ಕೇಳಿದ್ದೀನಿ. ಸುರ್ಜೇವಾಲಾ ಅವ್ರ ತಾನು ಕ್ಷಮೆ ಕೇಳಿದ್ದೀನಿ. ಹಾಲಿ ಮುಖ್ಯಮಂತ್ರಿಗಳಾದಂಥ DK ಶಿವಕುಮಾರ್ ಸಾಹೇಬ್ರ ತಾನು ಕ್ಷಮೆ ಕೇಳಿದ್ದೀನಿ. ಈಗ ಅಧ್ಯಕ್ಷರಾದಂಥ ಹರಿಪ್ರಸಾದ್ ಕೇಳಿದ್ದೀನಿ. ಒಂದು ಸನ್ನಿವೇಶ ಹೈಕಮಾಂಡ್ ತೀರ್ಮಾನ ಮಾಡಿದ್ರೆ, ಪಾರ್ಟಿ ಅನ್ನುವಂಥ ತೀರ್ಮಾನ ಮಾಡಿದ್ರೆ, ನಾನು ಹೇಳಿಲ್ವ 2 ವರ್ಷ 3 ವರ್ಷ ನಾನು ಮಂತ್ರಿಯಾಗಿ ಜವಾಬ್ದಾರಿ ಕೊಟ್ಟಿದ್ದರು, ಮಂತ್ರಿಯಾಗಿ ಜವಾಬ್ದಾರಿ ನಿಭಾಯಿಸಿದ್ದೀನಿ. ಇಲ್ಲಪ್ಪ ನೀನೀಗ 3 ವರ್ಷ ಮಂತ್ರಿಯಾಗಿ ಕೊಟ್ಟಿದ್ವಿ ನಿನಗೆ, ನೀನೀಗ ಪಕ್ಷದ ಕೆಲಸ ಮಾಡು, 2028 ಚುನಾವಣೆ ಬರ್ತದೆ ಅಂದರೆ ಅದಕ್ಕೂ ನಾನು ಬದ್ಧ. ಇದಿಷ್ಟು ಕೂಡ ಜಮೀರ್ ಅಹಮದ್ ಅವರ ಸ್ಪಷ್ಟವಾದ ಮಾತುಗಳು. ಅವ್ರು ಹೇಳ್ತಿದ್ದಾರೆ, ನಾನು ಪಕ್ಷ ಜವಾಬ್ದಾರಿ ಕೊಟ್ಟರು ಅದರಲ್ಲೂ ಕೂಡ ಇರೋದಕ್ಕೆ ರೆಡಿ ಅನ್ನುವಂಥ ಮಾತು ಹೇಳ್ತಾರೆ. ಕ್ಯಾಮ್ರಾ ಪರ್ಸನ್ ರಘು ಜೊತೆ ಹರೀಶ್ ಕಾಕೊಂಡು ನ್ಯೂಸ್ ಫಸ್ಟ್ ಬೆಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.